ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕ್ಷಿಪಣಿ ದಾಳಿಯನ್ನ ನಡೆಸಿದ್ದು ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸಿದ್ದು ಇರಾನ್ನ ಸುಪ್ರೀಂ ಲೀಡರ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ನಿನ್ನೆಯಷ್ಟೇ ಖಮೇನಿ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿತ್ತು. ಖಮೇನಿ ಹತ್ಯೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಇರಾನ್ ಪ್ರಧಾನಿಯಿಂದ ಸ್ಪಷ್ಟನೆಯನ್ನ ನೀಡಲಾಗಿದೆ. ಮೃತದೇಹದ ಫೋಟೋ ನೋಡಿರತಕ್ಕಂತ ಟ್ರಂಪ್ ಮತ್ತು ನೆತನ್ಯಾಹು ಖಮೇನಿ ಸಾವನ್ನಪ್ಪಿರುವ ಬಗ್ಗೆ ಇಬ್ಬರಿಗೂ ಕೂಡ ಮಾಹಿತಿ ಲಭ್ಯವಾಗಿದೆಯಂತೆ. ಖಮೇನಿಯ ಹತ್ಯೆಯ ಬಗ್ಗೆ ಇಸ್ರೇಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ಮಾಡಿರುವಂಥದ್ದು. ಇನ್ನು ಕ್ಷಿಪಣಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಅಮೆರಿಕ ಹಾಗೂ ಇಸ್ರೇಲ್ ಅಧ್ಯಕ್ಷರಾದಂತಹ ಟ್ರಂಪ್ ಮತ್ತು ನೆತನ್ಯಾಹು ಘೋಷಣೆಯನ್ನ ಮಾಡಿರುವಂಥದ್ದು. ಇನ್ನು ಮೃತದೇಹದ ಫೋಟೋವನ್ನ ನಾವು ನೋಡಿದ್ದೇವೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಖಮೇನಿ ಹತ್ಯೆಯ ಬಗ್ಗೆ ಇಸ್ರೇಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು ಅಮೆರಿಕ ಅಧ್ಯಕ್ಷ ಮತ್ತು ಇರಾನ್ ಪ್ರಧಾನಿ ನೆತನ್ಯಾಹು. ಖಮೇನಿ ಹತ್ಯೆಯ ಬಗ್ಗೆ ಸುದ್ದಿ ಖಚಿತಪಡಿಸಿದ ಇರಾನ್ನ ಮಾಧ್ಯಮ ಇರಾನ್ನಲ್ಲಿ 40 ದಿನ ರಾಷ್ಟ್ರೀಯ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಇರಾನ್ನಲ್ಲಿ 7 ದಿನ ಸರ್ಕಾರಿ ರಜಾ ದಿನ ಘೋಷಣೆ ಮಾಡಲಾಗಿದೆ. ಖಮೇನಿ ಸಾವು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಕೂಡ ರದ್ದು ಮಾಡಲಾಗಿರುವಂಥದ್ದು. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ನಡೆಸದಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಖಮೇನಿ ಹತ್ಯೆಯ ಬಗ್ಗೆ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಇರಾನ್ನ ಪ್ರಧಾನಿ ನೆತನ್ಯಾಹು ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿರುವಂಥದ್ದು. ಈ ವಿಚಾರವನ್ನ ಇದೀಗ ಖಮೇನಿ ಹತ್ಯೆಯ ಬಗ್ಗೆ ಮಾಧ್ಯಮ ಕೂಡ ಖಚಿತಪಡಿಸಿರುವಂಥದ್ದು. ಇರಾನ್ನಲ್ಲಿ 40 ದಿನ ರಾಷ್ಟ್ರೀಯ ಶೋಕಾಚರಣೆಯನ್ನ ಕೂಡ ಆಚರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಇರಾನ್ನಲ್ಲಿ 7 ದಿನ ಸರ್ಕಾರಿ ರಜಾ ದಿನವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈ ಕುರಿತಂತೆ ಇರಾನ್ನ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಹೊರಡಿಸಿರುವಂಥದ್ದು. ಈಗಾಗಲೇ ಖಮೇನಿ ಸಾವು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮವನ್ನ ಕೂಡ ರದ್ದು ಮಾಡಲಾಗಿದೆಯಂತೆ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ನಡೆಸದಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಖಮೇನಿ ಸಾವು ಈ ಕುರಿತಂತೆ ಈಗಾಗಲೇ ಮಾಧ್ಯಮಗಳು ಕೂಡ ಖಚಿತಪಡಿಸಿರುವಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ಇಸ್ರೇಲ್ ಮಾಧ್ಯಮಗಳು ಈಗಾಗಲೇ ವರದಿಯನ್ನ ಮಾಡಿರುವಂಥದ್ದು. ಅಮೆರಿಕ ಇಸ್ರೇಲ್ ದಾಳಿಗೆ ಖಮೇನಿ ಕುಟುಂಬ ಉಡಿ ಸಾಗಿದೆ. ಖಮೇನಿ ಕುಟುಂಬದ ನೆತ್ತರನ್ನ ಹೇರಿದ ಇಸ್ರೇಲ್ ಮತ್ತು ಅಮೆರಿಕ. ಕ್ಷಿಪಣಿಯ ದಾಳಿಗೆ ಇಡೀ ಕುಟುಂಬವೇ ಬಲಿಯಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಕುಟುಂಬ ಹತ್ಯೆಯಾಗಿರುವಂಥದ್ದು. ಖಮೇನಿ ಜೊತೆ ಪುತ್ರಿ ಮತ್ತು ಅಳಿಯ ಮೊಮ್ಮಗ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಖಮೇನಿಯ ಕುಟುಂಬ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಕುಟುಂಬ ಉಡಿ ಸಾಗಿರುವಂಥದ್ದು. ಇನ್ನು ಖಮೇನಿ ಕುಟುಂಬದ ನೆತ್ತರನ್ನ ಹೇರಿದಂತಹ ಇಸ್ರೇಲ್ ಮತ್ತು ಅಮೆರಿಕ ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸಿದೆ. ಈ ಕ್ಷಿಪಣಿ ದಾಳಿಯಲ್ಲಿ ಖಮೇನಿಯ ಇಡೀ ಕುಟುಂಬವೇ ಬಲಿಯಾಗಿರುವಂಥದ್ದು. ಖಮೇನಿಯ ಜೊತೆ ಪುತ್ರಿ ಹಾಗೆ ಅಳಿಯ ಮೊಮ್ಮಗ ಕೂಡ ವಾಸವಾಗಿದ್ರು. ಅವರೆಲ್ಲರೂ ಕೂಡ ಮೃತಪಟ್ಟಿರುವಂಥದ್ದು. ಈ ಬಗ್ಗೆ ಮಾಧ್ಯಮಗಳಲ್ಲಿಯೂ ಕೂಡ ವರದಿಯಾಗಿದೆ. ಅವಶೇಷಗಳ ಅಡಿಯಿತ್ತು ಸುಪ್ರೀಂ ಲೀಡರ್ ಖಮೇನಿ ಬಾಡಿ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯಿಂದ ಹತ್ಯೆಯಾಗಿದ್ದಾರೆ ಖಮೇನಿ. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆ. ಅವಶೇಷಗಳಲ್ಲಿದ್ದಂತಹ ಶವವನ್ನ ನೋಡಿದ್ದಾರಂತೆ ನೆತನ್ಯಾಹು. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ 87 ವರ್ಷದ ಸರ್ವೋಚ್ಚ ನಾಯಕ ಸಾವನ್ನಪ್ಪಿರುವಂಥದ್ದು. ನಿನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಪ್ರಧಾನಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಈಗಾಗಲೇ ಒಂದು ಕಡೆ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲೂ ಕೂಡ ಒಂದು ರೀತಿಯ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ
ನಾಗರಿಕರು, ಸಾರ್ವಜನಿಕರು ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಈಗಾಗಲೇ ಮಾಧ್ಯಮಗಳಲ್ಲಿಯೂ ಕೂಡ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ಹಾಗೆ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಒಂದು ಕಡೆ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾಗಿರುವಂತಹ ವಿಚಾರ ಕೇಳಿ ಅಲ್ಲಿನ ಜನರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲಿ ಖಮೇನಿಯವರ ಇಡೀ ಕುಟುಂಬ ಸರ್ವನಾಶ ಆಗಿರುವಂಥದ್ದು.